ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SR ಎಂಟರ್ಟೈನ್ಮೆಂಟ್ ಬ್ಲಾಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬೆನಿಫಿಟ್ಸ್ ಆಫ್ ಮಂತ್ರಾಸ್. ಓಕೆನಾ? ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮೋರ್ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ನಮಗೆ ಈ ಮಂತ್ರಗಳನ್ನು ಪಠಿಸೋದ್ರಿಂದ ಹಲವಾರು ಅನುಕೂಲಗಳಿದೆ ಫ್ರೆಂಡ್ಸ್. ಸೊ ಮಂತ್ರಗಳು ಎಷ್ಟು ಪರಿಣಾಮಕಾರಿಯಾಗುತ್ತದೆ ಅಂದರೆ ಅವುಗಳಿಗೆ ನಮ್ಮ ಖಿನ್ನತೆಗಳನ್ನು ಅಥವಾ ಚಿಂತನೆಗಳನ್ನು ದೂರವಾಗಿಸುವ ಶಕ್ತಿ ಇರುತ್ತದೆ ಫ್ರೆಂಡ್ಸ್. ಸೊ ಚಿಂತೆಗಳಿಂದ ಮುಕ್ತರಾಗಲು ನಾವು ಯಾವ ಮಂತ್ರಗಳನ್ನು ಪಠಿಸಬೇಕು? ಈ ಮಂತ್ರಗಳನ್ನು ಪಠಿಸಿದರೆ ಜೀವನದಲ್ಲಿ ಚಿಂತೆಗಳನ್ನೇ ಬರೋದು ಫ್ರೆಂಡ್ಸ್. ಓಕೆನಾ? ಸೊ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿರ್ಬೋದು, ಮನುಷ್ಯನಿಗೆ ಒತ್ತಡ ಎಷ್ಟು ಕಾಡುತ್ತಿರುತ್ತೆ ಅಂದರೆ ಈ ಒತ್ತಡದಿಂದ ರೋಗಗಳೇ ಉಂಟಾಗ್ತಿದೆ. ಸೊ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದಲ್ಲ ಒಂದು ಕಾರಣದಿಂದ ಖಿನ್ನತೆಗೊಳಗಾಗಿರ್ತಾನೆ. ಖಿನ್ನತೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಸಾಕಷ್ಟು ಜನರು ಪರದಾಡ್ತಲೇ ಇರ್ತಾರೆ ಅಲ್ವಾ ಫ್ರೆಂಡ್ಸ್. ಸೊ ಸನಾತನ ಧರ್ಮದಲ್ಲಿ ಈ ಚಿಂತೆಗಳನ್ನು ಹೋಗಲಾಡಿಸಲು ಕೆಲವು ವೈದಿಕ ಮಂತ್ರಗಳನ್ನು ಉಲ್ಲೇಖಿಸಿದ್ರು. ಸೊ ಇವುಗಳ ಪಠಣವು ನಮಗೆ ರಾಮಬಾಣದಂತೆ ಚಿಂತೆಗಳನ್ನು ದೂರವಾಗಿಸುತ್ತವೆ. ಓಕೆನಾ? ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಸರಿಯಾದ ವಿಧಿವಿಧಾನಗಳನ್ನು ಅನುಸರಿಸುವ ಮೂಲಕ ನಾವು ಈ ಮಂತ್ರಗಳನ್ನು ಪಠಿಸಿದರೆ ನಮ್ಮ ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು. ಹಾಗೆ ಚಿಂತೆಯಿಂದ ಮುಕ್ತರಾಗಲು ನಾವು ಯಾವ್ಯಾವ ಮಂತ್ರಗಳನ್ನು ಪಠಿಸಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ. ಮೊದಲನೆಯದಾಗಿ ಮಹಾಮೃತ್ಯುಂಜಯ ಮಂತ್ರ. ಸೊ ನಮ್ಮ ವೈದಿಕ ಮಂತ್ರಗಳು ಅಂತಹ ಅದ್ಭುತ ಶಕ್ತಿಯನ್ನು ಹೊಂದಿದೆ ಫ್ರೆಂಡ್ಸ್. ಅವುಗಳಲ್ಲಿ ಶಿವನಿಗೆ ಸಮರ್ಪಿತವಾದ ಮಹಾಮೃತ್ಯುಂಜಯವು ಮಂತ್ರವು ಅತ್ಯಂತ ಪರಿಣಾಮಕಾರಿಯಾಗಿ ಮಂತ್ರವಾಗಿದೆ. ಓಕೆನಾ? ನೀವು ಈ ಮಹಾಮೃತ್ಯುಂಜಯ ಮಂತ್ರವನ್ನು ಸರಿಯಾದ ವಿಧಿವಿಧಾನಗಳ ಮೂಲಕ ಪಠಿಸುವುದರಿಂದ ಚಿಂತೆಗಳಿಂದ ಶೀಘ್ರದಲ್ಲೇ ಮುಕ್ತರಾಗುತ್ತೀರಿ. ಓಕೆನಾ? ಇದರಿಂದ ನೀವು ಜೀವನದಲ್ಲಿ ಏನನ್ನಾದರೂ ಸಾಧಿಸುವಂತಾಗುತ್ತದೆ ಫ್ರೆಂಡ್ಸ್. ಖಿನ್ನತೆ ಮತ್ತು ಆತಂಕದಿಂದ ಬಳಲುತ್ತಿರುವವರು ಈ ಸಮಸ್ಯೆಯನ್ನು ಹೋಗಲಾಡಿಸಲು ಏನು ಮಾಡಬೇಕಂದ್ರೆ ರುದ್ರಾಕ್ಷ ಜಪಮಾಲೆಯನ್ನು ಕೈಯಲ್ಲಿ ಹಿಡಿದು ಪ್ರತಿದಿನ 108 ಬಾರಿ ಈ ಶಕ್ತಿಯುತ ಶಿವ ಮಂತ್ರವನ್ನು ಪಠಿಸಬೇಕು. ಮಂತ್ರ ಏನಂದ್ರೆ ಓಂ ಹೌಂ ಜೂಂ ಸಂ ಓಂ ಭೂರ್ಭುವಂ ಸ್ವಂ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋ ವೃಕ್ಷೀಯ ಮಾಮೃತಾತ್ ಓಂ ಸ್ವಂ ಭುವಂ ಭೂಂ ಓಂ ಸಂ ಜೂಂ ಹೌಂ ಹೋಂ. ಸೊ ಈ ಮಂತ್ರನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಸೊ ಇದನ್ನು ನೀವು 108 ಬಾರಿ ಪಠಿಸಬೇಕು. ಎರಡನೇದಾಗಿ ಶ್ರೀ ನರಸಿಂಹ ಮಂತ್ರ. ಈ ನರಸಿಂಹ ಮಂತ್ರವು ಎಷ್ಟು ಶಕ್ತಿಯುತವಾಗಿದೆ ಅಂದರೆ ಜನರು ಈ ಮಂತ್ರವನ್ನು ಕೇಳುವ ಮೂಲಕ ತಕ್ಷಣವೇ ಪರಿಹಾರವನ್ನು ಪಡೆಯುತ್ತಾರೆ ಫ್ರೆಂಡ್ಸ್. ಸೊ ಈ ಮಂತ್ರವನ್ನು ಪಠಿಸುವುದಾದರೆ ನಾವು ತುಳಸಿ ಜಪಮಾಲೆಯನ್ನು ಹಿಡಿದು ಈ ಮಂತ್ರವನ್ನು ಪಠಿಸಬೇಕು. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಇದನ್ನು ಕೂಡ ನಾನು ನಿಮಗೆ ಎಲ್ಲ ಮಂತ್ರಗಳದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಇದನ್ನು ನೋಡಿಕೊಂಡು ನೀವು ಪಠಿಸಬಹುದು. ಮೂರನೆಯದಾಗಿ ಗಾಯತ್ರಿ ಮಂತ್ರ. ಈ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಜೀವನದ ಎಲ್ಲ ಕಷ್ಟಗಳು ದೂರವಾಗುತ್ತವೆ. ಅಲ್ಲದೆ ನಕಾರಾತ್ಮಕ ಆಲೋಚನೆಗಳು ಮತ್ತು ಗೊಂದಲಗಳು ಕೂಡ ಕೊನೆಗೊಳ್ಳುತ್ತವೆ. ಈ ಮಂತ್ರವನ್ನು ಜಪಿಸುವಾಗ ನೀವು ಕೈಯಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಹಿಡಿದು 108 ಬಾರಿ ಜಪಿಸಬೇಕು ಫ್ರೆಂಡ್ಸ್. ಮಂತ್ರ ಹೇಗಿದೆ: ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ನಮ್ಮ ಜೀವನದಲ್ಲಿ ಏನಾದರೂ ನಾವು ಬದಲಾವಣೆಗಳನ್ನು ನೋಡಲು ಬಯಸಿದರೆ ಅಥವಾ ಜೀವನದಲ್ಲಿ ಎದುರಾಗುವ ಎಲ್ಲ ರೀತಿಯ ಚಿಂತೆಗಳಿಂದ ಮುಕ್ತರಾಗಲು ಬಯಸಿದರೆ ಹನುಮಾನ್ ಚಾಲಿಸ ಪರಿಣಾಮಕಾರಿಯಾಗಿದೆ ಫ್ರೆಂಡ್ಸ್. ಸೊ ಪ್ರತಿನಿತ್ಯ ನಾವು 11 ಬಾರಿ 6 ತಿಂಗಳುಗಳ ಕಾಲ ಪಠಿಸುತ್ತಾ ಬರಬೇಕು. ಹನುಮಾನ್ ಚಾಲಿಸವನ್ನು ನಿಮ್ಮ ಜೀವನದಿಂದ ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ಸರಿಯಾದ ಮಾರ್ಗ ಯಾವುದು ಎಂಬುದನ್ನು ಹೇಳುತ್ತದೆ ಫ್ರೆಂಡ್ಸ್. ಅದಕ್ಕೆ ನೀವು ಹನುಮಾನ್ ಚಾಲಿಸವನ್ನು ಕೇಳಿ ಎಲ್ಲ ಪಠಣೆ ಮಾಡಿ ಅಟ್ಲೀಸ್ಟ್. ಓಕೆನಾ? ಹಾಗೆ ಇನ್ನೊಂದು ಅದಂದರೆ ದುರ್ಗಾದೇವಿಯ ಮಂತ್ರ ಕೂಡ. 5ನೇದು ದುರ್ಗಾದೇವಿಯ 32 ಹೆಸರುಗಳನ್ನು ನಾವು ಪಠಿಸುವುದರಿಂದ ನಿಮ್ಮ ಚಿಂತನೆಗಳು ದೂರವಾಗುತ್ತೆ ಎಂದು ಹೇಳ್ತಾರೆ ಫ್ರೆಂಡ್ಸ್. ಸೊ ದುರ್ಗಾದೇವಿಯ 32 ಹೆಸರುಗಳು ಅತ್ಯಂತ ಶಕ್ತಿಯುತವಾಗಿದೆ. ಸೊ ದುರ್ಗಾದೇವಿಯ ಹೆಸರುಗಳನ್ನು ಈ 32 ಹೆಸರನ್ನು ಸಂಪೂರ್ಣ ನಂಬಿಕೆಯೊಂದಿಗೆ ನಿಯಮಿತವಾಗಿ ಪಠಿಸುವುದರಿಂದ ಜೀವನದ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ. ಆಯಿತಾ? ಸೊ ದುರ್ಗಾದೇವಿಯ 32 ಹೆಸರುಗಳು ಯಾವುದಿದೆಯಲ್ಲ ಅದನ್ನೆಲ್ಲ ನಾವು
ದ್ವಾದಶ ನಾಮಾವಳಿ ಅಂತ ಕರೆಯಲ್ಪಡ್ತೀವಿ, ಆಯಿತಾ. ಸೊ ನಾವು 32 ಹೆಸರುಗಳನ್ನು ಕೂಡ ದುರ್ಗಾ ಮಾತೆದು ಕೆಂಪು ಚಂದನದ ಜಪಮಾಲೆಯನ್ನು ಹಿಡಿದು 108 ಬಾರಿ ಜಪಿಸಿದರೆ ನಮಗೆ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಹೀಗೆ ಈ 5 ಮಂತ್ರಗಳು ತುಂಬ ಪರಿಣಾಮಕಾರಿಯಾಗಿದೆ. ಸೊ ಇದನ್ನು ಪಠಿಸೋದ್ರಿಂದ ನಮ್ಮ ಜೀವನದ ಕಷ್ಟಗಳು ದೂರ ಆಗುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಿಮ್ಗೆ ಏನಾದರೂ ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ತಿಳಿಸೋದಿದ್ರೆ ತಿಳಿಸ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು.